ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ದೆಹಲಿಯಲ್ಲಿ ನಡೆದಂಥ ಬ್ಲಾಸ್ಟ್ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ 7-8 ಡಾಕ್ಟರ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಈ ಇಡೀ ಸಂಚಿನ ಹಿಂದೆ 40ಕ್ಕೂ ಅಧಿಕ ಡಾಕ್ಟರ್ಸ್ಗಳ ಟೀಮ್ ಮಾಡಲಾಗಿತ್ತು ಅನ್ನೋ ವಿಷಯ ಕೂಡ ಈಗ ತಿಳಿದು ಬರ್ತಾ ಇದೆ. ಆದರೆ ಅದರಲ್ಲಿ ಆತ್ಮಾಹುತಿ ಬಾಂಬರ್ನ ರೀತಿ ಇದ್ದಂಥ I-20 ಕಾರ್ ಜೊತೆಗೆ ಬ್ಲಾಸ್ಟ್ ಆದಂಥ ಉಮರ್ ನಬಿ, ಈತ ಜಮ್ಮು ಕಾಶ್ಮೀರದವನು. ಅವನ ಕುಟುಂಬದವರೊಂದಿಗೆ ಆತನ DNA ಮ್ಯಾಚ್ ಆಗಿಬಿಟ್ಟಿದೆ. ನಂತರ ಅವನ ಮನೆಯನ್ನು ಕೂಡ ಸ್ಫೋಟಿಸಿ ನಾಶ ಮಾಡಲಾಗಿದೆ. UPನಲ್ಲಿ ಯೋಗಿಜಿ ಬುಲ್ಡೋಸರ್ ಆ್ಯಕ್ಷನ್ ತಗೋತಾರಲ್ವ ಹಾಗೆ. ಆದರೆ ಸೇನೆ ಬುಲ್ಡೋಸರ್ನಿಂದ ಉಡಾಯಿಸಿಲ್ಲ, ಸ್ಫೋಟಕದಿಂದ ಸ್ಫೋಟಿಸಿದೆ. ಯಾವಾಗ ಉಮರ್ ನಬಿಯ ಮನೆಯನ್ನು ಸ್ಫೋಟಿಸಿದ್ರು ಅವಾಗದಿಂದ ಉಮರ್ ಅಬ್ದುಲ್ಲಾ ಚಡಪಡಿಸೋದಕ್ಕೆ ಶುರು ಮಾಡಿಕೊಂಡ್ರು. ಇವರ ಈ ಚಡಪಡಿಕೆಯನ್ನು ನೋಡ್ತಿದ್ರೆ ಒಂದಂತೂ ತಿಳಿಯುತ್ತೆ, ಇದೇ ಜನರೇ ಇಲ್ಲಿಯವರೆಗೂ ಭಯೋತ್ಪಾದನೆಯನ್ನು ಬೆಳೆಸ್ತಿದ್ದಾರೆ ಅನ್ನೋದು. ಮೆಹಬೂಬಾ ಮುಫ್ತಿ ಕೂಡ ತುಂಬ ಮಾತಾಡಿದ್ದಾರೆ. ಹೀಗೆ ಮಾಡಬಾರ್ದಿತ್ತು, ಅಮಾಯಕರಿಗೆ ತೊಂದರೆ ಆಗಬಾರ್ದು ಅಂತೆಲ್ಲ. ಏನೇ ಹೇಳಿ, ನಮ್ಮ ಪ್ರಕಾರ ಇದೇ ಕರೆಕ್ಟ್. ಯಾವ ಭಯೋತ್ಪಾದಕ ಸಿಗ್ತಾನೋ ಅವನ ಮನೆಯನ್ನು ಉಡಾಯಿಸ್ಬಿಡಬೇಕು. ಅವರದ್ದಷ್ಟೇ ಅಲ್ಲ, ಈ ಭಯೋತ್ಪಾದಕನ ಮೇಲೆ ಯಾರಿಗೆಲ್ಲ ಪ್ರೀತಿ ಕಾಳಜಿ ಇರುತ್ತಲ್ವ ಅವರ ಮನೆಯನ್ನು ಕೂಡ ಉಡಾಯಿಸ್ಬಿಡಬೇಕು. ಈ ಬ್ಲಾಸ್ಟ್ ಕೇಸ್ನಲ್ಲಂತೂ ಆ್ಯಕ್ಷನ್ ನಡೀತಾ ಇದೆ. ಆದರೆ ದುರಂತ ನೋಡಿ, ದೆಹಲಿ ಸ್ಫೋಟದ ಆರೋಪಿಯ ಮನೆಯನ್ನು ಧ್ವಂಸ ಮಾಡಿದ್ದಕ್ಕೆ ಜಮ್ಮು ಕಾಶ್ಮೀರದ CM ಉಮರ್ ಅಬ್ದುಲ್ಲಾಗೆ ಕೋಪ ಬರುತ್ತೆ. ಅವ್ರು ಹೇಳ್ತಾರೆ, ಈ ರೀತಿಯ ಕ್ರಮಗಳಿಂದ ಭಯೋತ್ಪಾದನೆಯನ್ನು ನಿಲ್ಲಿಸಬಹುದು ಅಂತಾದರೆ ಬಹಳ ಹಿಂದೆಯೇ ಕೊನೆ ಆಗ್ತಿತ್ತು ಅಂತ. ಆದರೆ ಹೀಗೆ ಮಾಡೋದ್ರಿಂದ ಅವರ ಕೋಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇಷ್ಟು ವರ್ಷಗಳಿಂದ ಶಾಂತಿಯುತವಾಗಿದ್ದುಕೊಂಡೆ ಇದನ್ನೆಲ್ಲ ನಿಲ್ಲಿಸಬಹುದಿತ್ತಲ್ವ? ಅದು ಆಗದ ಇರೋದಕ್ಕೆ ಈಗ ದಂಡಂ ದಶಗುಣಂ ಅಂತ ಹೊಡೆದು ಹಾಕ್ತಾ ಇರೋದು. ಅಷ್ಟಕ್ಕೂ ಭಯೋತ್ಪಾದನೆಯನ್ನು ಈಗ ಆ್ಯಕ್ಷನ್ ತಗೊಂಡ್ರೆ ನಿಮಗೆ ಯಾಕೆ ಟೆನ್ಷನ್ ಆಗ್ತದೆ? ನಿಮ್ಮ ಅಪ್ಪನಿಂದ ಹಿಡಿದು ಅಜ್ಜನವರೆಗೂ ಅಧಿಕಾರದಲ್ಲಿದ್ರಲ್ವ, ಆದರೂ ಯಾಕೆ ಭಯೋತ್ಪಾದನೆಯನ್ನು ತಡೀಲಿಲ್ಲ? ಕೇಳಿದರೆ ಹೇಳ್ತಾರೆ, ನನ್ನ ಹತ್ರ ಪೊಲೀಸ್ ಇಲ್ಲ, ನಾನು ಏನು ಮಾಡಲಿ ಅಂತ. ಡ್ರಾಮಾ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಮಾತು ಹೇಳಿದ್ರಲ್ವ ಇವರು, ಈ ರೀತಿ ಮನೆಗಳನ್ನು ಸ್ಫೋಟಿಸೋದ್ರಿಂದ ಭಯೋತ್ಪಾದನೆ ನಿರ್ಮೂಲನೆ ಆಗೋದಿದ್ರೆ ಮುಂಚೆನೇ ಆಗಿರ್ತಿತ್ತು ಅಂತ. ಅದೇ ನಾವು ಕೇಳೋದು ಅವರಿಗೆ, ಇದಕ್ಕಿಂತ ಮೊದಲು ಯಾರು ಈ ರೀತಿ ಆ್ಯಕ್ಷನ್ ತೆಗೆದುಕೊಂಡಿದ್ರು ಅಲ್ಲಿ? ಈ ರೀತಿ ಮನೆಯನ್ನು ಯಾರು ಸ್ಫೋಟಿಸಿದ್ರು? ಇದೇ ಪಕ್ಷದ ಇನ್ನೊಬ್ಬ ಸಂಸದ ಹೇಳ್ತಾರೆ, ಇದೊಂದು ಕ್ರೌರ್ಯ ಅಂತ. ಅಬ್ಬಬ್ಬಾ, ಅದೆಷ್ಟು ಜನರ ಹೊಟ್ಟೆ ಉರಿಸ್ತು ನೋಡಿ ಇದು. ಅದೇ ಆ ಉಗ್ರನಿಂದ ಅಷ್ಟು ಜೀವನ ಹೋಯ್ತಲ್ವ, ಅದು ಕ್ರೌರ್ಯ ಅಲ್ವಾ? ಹಾಗಾದ್ರೆ ಅವರನ್ನು ಸಮರ್ಥಿಸಿಕೊಳ್ತಾರಲ್ವಾ? ಏನು ಹೇಳಬೇಕಂತವರಿಗೆ. 20 ಜನ ಗಾಯಾಳುಗಳು, 13 ಮಂದಿ ಮೃತರು, ಈ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಂತಹ ಪೊಲೀಸ್ ಆಫೀಸರ್ಸ್ಗಳು, ಇವರೆಲ್ಲರ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಅವರಿಗಾಗಿ ಇವರ ಹೃದಯ ಮಿಡಿಯೋದೇ ಇಲ್ವಾ? ಇವರ ಪ್ರತಿಕ್ರಿಯೆಗಳನ್ನು ನೋಡ್ತಾ ಇದ್ರೆ ಹೇಗೆ ಅನಿಸ್ತು ಅಂದರೆ, ಆ ಉಗ್ರ ಇವರ ಸಂಬಂಧಿಕನೋ ಅಣ್ಣ ತಮ್ಮನೋ ಇರಬೇಕು ಅಂತ. ನನ್ನ ಪ್ರಕಾರ ಈ ದೇಶವನ್ನು ಪ್ರೀತಿಸೋ ಪ್ರತಿಯೊಬ್ಬರ ಪ್ರಕಾರ ಇದು ಕ್ರೌರ್ಯ ಅಲ್ಲ, ಸೇನೆಯ ಸರಿಯಾದ ನಿರ್ಧಾರ. ಸೇನೆ ಕೈಗೆ ಬಂದೂಕು ಶಸ್ತ್ರಾಸ್ತ್ರ ಕೊಟ್ಟಿರೋದು ಇಂಥವ್ರನ್ನ ಮಟ್ಟ ಹಾಕೋಕೆ. ನೋಡಿ, ಈ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಡಾಕ್ಟರ್ ಶಾಹೀನ್ ಹೇಳ್ತಿದ್ರಂತೆ, ನನ್ನ ಸಮುದಾಯದವರು ನಮ್ಮ ಧರ್ಮದ ಋಣವನ್ನು ತೀರಿಸಬೇಕು ಅಂತ. ಆದರೆ ಉಮರ್ ಅಬ್ದುಲ್ಲಾ ಸೇರಿದಂತೆ ಇನ್ನೂ ಹಲವರು ಹೇಳ್ತಾರೆ, ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ. ಈ ಭಯೋತ್ಪಾದಕಿ ಲಕ್ನೋ ನಿವಾಸಿ ಡಾಕ್ಟರ್ ಶಾಹೀನ್ ಸಾಹಿದ್ಗೆ ನೇರವಾಗಿ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದನಾ ಸಂಘಟನೆ ಜೈಷ್-ಎ-ಮೊಹಮ್ಮದ್ ಜೊತೆ 10 ವರ್ಷಗಳಿಂದ ಸಂಬಂಧ ಇತ್ತಂತೆ. ಶಾಹೀನ್ 2015ರಲ್ಲಿ ಜೈಷ್ಗೆ ಸೇರಿದ್ರು ಅಂತ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಉಮರ್ ಅಬ್ದುಲ್ಲಾ ಅವರು ಹೇಳ್ತಾರೆ, ಪ್ರತಿಯೊಬ್ಬ ಕಾಶ್ಮೀರಿ ಮುಸಲ್ಮಾನ ಭಯೋತ್ಪಾದಕ ಅಲ್ಲ ಅಂತ. ದೇಶ ಹಿಂಗಿರೋದಕ್ಕೆ ಕಾರಣವೇ ಇಂಥ ಓಲೈಕೆ ರಾಜಕಾರಣಿಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.